ಏನು ಬಿಜೆಪಿ ಅವರು ವಕ್ತಾರರಾಗ್ಬಿಟ್ಟಿದ್ದಾರೆ ಅವರಿಗೆ. ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರದ್ದು ಮಾತು ಕೇಳ್ತಾ ಇದ್ದೆ ನಾನು. ಕಾಮನ್ ಸೆನ್ಸ್ ಇಲ್ಲ ಒಬ್ರು ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿಗೆ ಅಂತ ಹೇಳ್ತಾರೆ. ಈಗ ಇವರು ಇಲ್ಲಿ ವಿರೋಧ ಪಕ್ಷದವರು, ಇವ್ರು ಏನು ಬಹಳ ಪ್ರಜ್ಞೆ ಇಟ್ಕೊಂಡು, ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಇವತ್ತು ನಾನು ವಿರೋಧ ಪಕ್ಷದ ನಾಯಕರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ದಯವಿಟ್ಟು ನೀವು ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಜವಾಬ್ದಾರಿಯಿಂದ ಮಾತಾಡೋದು ಕಲೀರಿ. ಬಹಳ ಸ್ಪಷ್ಟವಾಗಿ ನಾವು ಏನೇ ಮಾತಾಡಿದ್ರು ಕೂಡ ಪುರಾವೆಗಳನ್ನ, ದಾಖಲೆಗಳನ್ನ ಮುಂದಿಟ್ಕೊಂಡು ಮಾತಾಡ್ತಾ ಇದ್ದೀವಿ. ವೆರಿಫೈ ಮಾಡಿ ಮಾತಾಡೋದು ಕಲೀರಿ. ಸುಮ್ಮನೆ ರಾಹುಲ್ ಗಾಂಧಿ ಅವರಿಗೆ ಸಾಮಾನ್ಯ ಪ್ರಜ್ಞೆ, ಕಾಮನ್ ಸೆನ್ಸ್ ಇಲ್ಲ ಅಂದ ತಕ್ಷಣ ನೀವು ಹೇಳಿದ್ರೆ ಆಗುತ್ತಾ? ಉತ್ತರ ಕೊಡಿ ಸ್ವಾಮಿ. ನಿಮಗೆ ECI ಬಗ್ಗೆ ಎಷ್ಟು ಕಾಳಜಿ ಇದ್ರೆ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಏನಿದೆ ಅಲಿಗೇಷನ್ ಮೇಲೆ ಉತ್ತರ ಕೊಡಿ. ಅವರು ಕಾಮನ್ ಸೆನ್ಸ್ ಇಲ್ಲ ಅಂತಾರೆ. ನಾವು ಈ ಇಶ್ಯೂವನ್ನ ರೇಸ್ ಮಾಡಿದಾಗ 2023ನಲ್ಲಿ BR ಪಾಟೀಲ್ ಅವರು ಈ ಇಶ್ಯೂವನ್ನ ರೇಸ್ ಮಾಡಿದಾಗ ಕೇಂದ್ರ ಸರ್ಕಾರದಲ್ಲಿ ಯಾರಿದ್ರು? ಬಿಜೆಪಿ ಇತ್ತು. ರಾಜ್ಯ ಸರ್ಕಾರದಲ್ಲಿ ಯಾರಿದ್ರು? ಬಿಜೆಪಿ ಇದ್ರು. ಯಾರು FIR ಫೈಲ್ ಮಾಡಿದ್ರು? ಬಿಜೆಪಿ ನಾಮಿನೇಟೆಡ್ AC ಇರ್ಬೋದು, ಬಿಜೆಪಿ ನಾಮಿನೇಟೆಡ್ ರಿಟರ್ನಿಂಗ್ ಆಫೀಸರ್ ಇರ್ಬೋದು. ಯಾರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದು ಅವಾಗ? ಬಿಜೆಪಿ ಸರ್ಕಾರದಲ್ಲೇ ಆಯಿತು. ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ಸ್ನ ನೇಮಕ ಮಾಡಿದ್ದು? ಬಿಜೆಪಿ ಸರ್ಕಾರದವರೇ ಮಾಡಿದ್ದು. ಇವತ್ತು ಯಾರ ಸರ್ಕಾರ ಆಯಿತು? ಯಾವಾಗ ಇಲ್ಲಿಂದ ನೀವು ನಿಮ್ಮ ರಾಜ್ಯ ಚುನಾವಣೆ ಆಯೋಗದಿಂದ ನೀವು ಕೇಂದ್ರ ಚುನಾವಣೆ ಆಯೋಗಕ್ಕೆ ಬರೆದಾಗ ಅವಾಗ ಯಾರ ಸರ್ಕಾರ ಆಯಿತು? ನಿಮ್ಮ ಸರ್ಕಾರ ಆಯಿತು. ಅವಾಗ ಏನ್ ಮಾಡ್ತಾ ಇದ್ರಿ? ಕತ್ತೆ ಕಾಯ್ತಾ ಇದ್ರೇನ್ರಿ ನೀವೆಲ್ಲರೂ? ಮಾತಾಡಿದ್ರೆ ರಾಹುಲ್ ಗಾಂಧಿ ಅವರು ಸಾಮಾನ್ಯ ಪ್ರಜ್ಞೆ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ ಅಂತ ಇದ್ರಲ್ಲ. ನಿಮ್ ಸರ್ಕಾರ ಇದ್ದಿದ್ದವಾಗ ಅಂದ್ರೆ ನೀವೇ ಬಿಟ್ಟಿದ್ರ ಎಲ್ಲರಿಗೂ ಇದು ಮಾಡಕ್ಕೆ. ಮಹದೇವಪುರದಲ್ಲಿ, ಆಳಂದ್ನಲ್ಲಿ ಇನ್ನ ಎಷ್ಟೇ ಬಹಳ ಸ್ಪಷ್ಟವಾಗಿ BR ಪಾಟೀಲ್ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಎಲ್ಲ 224 ಕ್ಷೇತ್ರದಲ್ಲೂ ಕೂಡ ಇದು ಪರಿಶೀಲನೆ ಆಗಬೇಕು ಅಂತ ಕೊಟ್ಟಿದ್ದು ಕಂಪ್ಲೇಂಟು. ಅವಾಗ ಬಹುಶಃ ಮಾಡಿದ್ದಿದ್ರೆ ಎಲ್ಲ ಗೊತ್ತಾಗ್ತಾ ಇತ್ತು ಇವತ್ತು. ಮತ್ತೆ ಯಾಕೆ ಇನ್ಫಾರ್ಮೇಶನ್ ಅನ್ನ ಕೊಡಕ್ಕೆ ಹೆದರ್ತಾ ಇದ್ದಾರೆ ನಮ್ಮ ಎಲೆಕ್ಷನ್ ಕಮಿಷನ್ದವರು? ಯಾರಿಗೆ ಶೀಲ್ಡ್ ಮಾಡ್ತಾ ಇದ್ದಾರೆ? ಯಾರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ಯಾಕೆ ಹೆದರ್ತಾ ಇದ್ದಾರೆ? ಎನಿವೇ ದೇ ಆರ್ ಪ್ರೊಟೆಕ್ಟೆಡ್. ಯಾವ ಕೋರ್ಟ್ ಕೇಸು ಅವ್ರ ಮೇಲೆ ನಾವು ಹಾಕ್ಲಿಕ್ಕೆ ಆಗಲ್ಲ. ಮೊನ್ನೆ ಒಂದು ಕಾನೂನು ತಂದುಬಿಟ್ಟಿದ್ದಾರೆ. ಎಲ್ಲ MP ಗಳಿಗೆ ಡಿಸ್ಮಿಸ್ ಮಾಡಿ ಹೊರಗೆ ಹಾಕ್ಬಿಟ್ಟು ಒಂದು ಇದು ಪಾಸ್ ಮಾಡಿಸ್ಕೊಂಡಿದ್ದಾರೆ, ಲೆಜಿಸ್ಲೇಷನ್ ಬಿಲ್ ಪಾಸ್ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲಿ ಚುನಾವಣೆ ಆಯೋಗದ ಅಧಿಕಾರಿಗಳನ್ನ ಯಾರು ಆಯ್ಕೆ ಮಾಡ್ಬೇಕಂದ್ಬಿಟ್ಟು ಬಿಜೆಪಿಯವರೇ ತೀರ್ಮಾನ ಮಾಡ್ತಾರೆ. ಮುಂಚೆ ವಿರೋಧ ಪಕ್ಷದ ನಾಯಕರು ಅದರಲ್ಲಿ ಇರ್ತಾ ಇತ್ತು, ವೋಟ್ ಸಮಾನವಾಗಿರ್ತಾ ಇತ್ತು, ಡಿಸೆಂಟಿಗೆ ಅವಕಾಶ ಇತ್ತು. ಆದ್ರೆ ಈಗ ಏನ್ ಮಾಡ್ಬಿಟ್ಟಿದ್ದಾರೆ, ಒಬ್ರು ಮಿನಿಸ್ಟರಿಗೆ ಕೂಡ ಅವಕಾಶ ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ. ಸೊ ನೀವು ಏನೇ ಡಿಸೆಂಟ್ ಮಾಡಿದ್ರು ಕೂಡ ಬಿಜೆಪಿನ ಮೋದಿ ಅವ್ರು ಏನ್ ಹೇಳ್ತಾರೆ, ಶಾ ಅವ್ರು ಏನ್ ಹೇಳ್ತಾರೆ, ಅವರೇ ಚುನಾವಣೆ ಅಧಿಕಾರಿ ಆಗೋದು. ಹಾಗೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ MLAಗಳಿಗೆ ಹೊರಗೆ ಹಾಕಿ ಬಿಲ್ ತಂದಿದ್ದು ಹೋದ ವರ್ಷ. ಅದಕ್ಕೆ ಅವರಿಗೆ ಯಾರೋ ಅವ್ರ ಕೈಗೊಂಬೆ ಬೇಕಾಗಿತ್ತು, ಜ್ಞಾನೇಶ್ ಕುಮಾರ್ ಅವರು ಹಾಕ್ಸ್ಕೊಂಡಿದ್ದಾರೆ. ಈಗ ಮೈ ಸಿಂಪಲ್ ಪಾಯಿಂಟ್ ಈಸ್ ವಿ ಹ್ಯಾವ್ ಮೇಡ್ ಸರ್ಟನ್ ಅಲಿಗೇಷನ್ ವಿತ್ ಪ್ರೂಫ್. ದಾಖಲೆಗಳನ್ನು ಮುಂದಿಟ್ಕೊಂಡು ಮಹದೇವಪುರ ಇರ್ಬೋದು, ಆಳಂದ್ ಇರ್ಬೋದು, ನಿಮ್ಮ ಮಹಾರಾಷ್ಟ್ರದಲ್ಲಿರ್ಬೋದು, ಬೇರೆ ಯಾವುದ್ರಲ್ಲ ಇರ್ಬೋದು, ನಾವು ದಾಖಲೆಗಳನ್ನು ಇಟ್ಕೊಂಡು ಇದು ಮಾಡಿದ್ದೇವೆ. ನೀವು ಅದು ತನಿಖೆ ಮಾಡೋದು ಬಿಟ್ಟು ನೀವು ಇಂಟಿಮಿಡೇಟ್ ಮಾಡಿದ್ರೆ, ನಿನ್ನೆ ಯಾರೋ ಕೇಳ್ತಾ ಇದ್ರು, ಯಾಕಪ್ಪ ನೀವು ಅಫಿಡವಿಟ್ ಹಾಕ್ತಾ ಇಲ್ಲ? ಅವ್ರು ಯಾಕ್ರಿ ಅಫಿಡವಿಟ್ ಹಾಕಬೇಕು? ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್ ಟು ಮೇಂಟೈನ್ ಅ ಹೆಲ್ದಿ ವೋಟರ್ ಲಿಸ್ಟ್? ಎಲೆಕ್ಷನ್ ಕಮಿಷನ್ ಅವರು ನಮ್ಗೆ ಅಫಿಡವಿಟ್ ಕೊಡ್ತಾರ, ನಾಗರಿಕರಿಗೆ ಅಫಿಡವಿಟ್ ಕೊಡ್ತಾರ? ಇಲ್ಲ, ನಾವು ಬಿಡುಗಡೆ ಮಾಡ್ತಾ ಇರುವಂತ ವೋಟರ್ ಲಿಸ್ಟ್ 100% ಫುಲ್ ಪ್ರೂಫ್ ಇದೆ ಅಂತ ಅಫಿಡವಿಟ್ ಕೊಡ್ಲಿ. ಅವರು ನಮ್ಗೆ ಅಫಿಡವಿಟ್ ಕೇಳ್ತಾರೆ. ಸೊ ಆದ್ರಿಂದ ಇದೇನೇ ಇದ್ರೂ ಕೂಡ ನಿನ್ನೆ ಏನು ಚುನಾವಣೆ ಆಯೋಗದವರು, ಕೇಂದ್ರ ಇರ್ಬೋದು, ಇಲ್ಲಿ ರಾಜ್ಯದಲ್ಲಿ ಇರ್ಬೋದು, ಇಬ್ರು ಕೂಡ ಸುಳ್ಳು ಹೇಳಿದ್ದಾರೆ. ಅದಕ್ಕೆ ದಾಖಲೆಗಳನ್ನು ನಾವು ನಿಮಗೆ ಮುಂದೆ ಈಗ BR ಪಾಟೀಲ್ ಸಾಹೇಬರು ಮತ್ತು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದೆಲ್ಲನೂ ಕೂಡ ನಿಮಗೆ ತಲುಪಿಸ್ತೇವೆ. ದಯವಿಟ್ಟು ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಮತ್ತೆ ಇಲ್ಲಿ ಕರ್ನಾಟಕ CEO ಯಾರಿದ್ದಾರೆ, ಚೀಫ್ ಎಲೆಕ್ಷನ್ ಆಫೀಸರ್ ಇದ್ದಾರೆ, ಅವ್ರು ನಿನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಅವ್ರು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಕೂಡ ಸ್ಪಷ್ಟೀಕರಣ ನಮ್ಗೆ ಬೇಕಾಗುತ್ತೆ. ಆದ್ರಿಂದ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಂದು ಒಂದೇ ಮನವಿ, ದಯವಿಟ್ಟು ನಾವೇನು ದಾಖಲೆಗಳು ಮಹದೇವಪುರದ್ದು ನಾವು ಕೊಟ್ಟಿದ್ವಿ ನಿಮಗೆ, ನೀವು ಪರಿಶೀಲನೆ ಮಾಡಿದ್ರಿ, ಯಾರಿಗೂ ಕೂಡ ಅದ್ರ ಬಗ್ಗೆ ಪ್ರಶ್ನೆ, ಅದಾದ್ಮೇಲೆ ಯಾರು ನಮ್ಮ ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳಿಲ್ಲ. ಈ ದಾಖಲೆಗಳನ್ನ ಕೂಡ ನಾವು ನಿಮ್ಗೆ ಕೊಡ್ತೀವಿ. ಪರಿಶೀಲನೆ ಮಾಡಿಬಿಟ್ಟು ತಾವು ಏನಾದರೂ ತಮ್ಮ
ಸಲಹೆ ಇದ್ರೆ ಅಥವಾ ತಮ್ದೇನಾದರೂ ಇಲ್ಲಪ್ಪ ಇದರಲ್ಲಿ ನ್ಯೂನತೆ ಇದೆ ಅಂತ ನೀವು ಹೇಳಿದ್ರೆ ಅದಕ್ಕೂ ಕೂಡ ನಾವು ಏನು ಅದನ್ನು ಕೂಡ ತಿದ್ದೋದು ಕೆಲಸವನ್ನು ನಾವು ಮಾಡ್ತೀವಿ. ಆದ್ದರಿಂದ ಮಾನ್ಯ ಶಾಸಕರಾದಂಥ BR ಪಾಟೀಲ್ ಸಾಹೇಬರಾಗಲೇ ಇದಕ್ಕೊಂದು ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ರಚನೆ ಮಾಡಬೇಕು, SIT ರಚನೆ ಮಾಡಬೇಕು ಅಂತ ಈಗಾಗಲೇ ಕೇಳ್ಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳು ಇವತ್ತಿಲ್ಲ ನಾಳೆ ಡಿಸಿಷನ್ ತಗೊಂಡು ಅದನ್ನು ಕೂಡ ತಮ್ಮ ಮುಂದೆ ತಾವು ತಿಳಿಸ್ತೀವಿ. ಧನ್ಯವಾದಗಳು. ಸರ್, 24th ಲೆಟರ್ ಚೀಫ್ ಎಲೆಕ್ಷನ್ ಕಮಿಷನರ್ಗೆ